ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ದಿ ಮೋಸ್ಟ್ ವೆಯ್ಟೆಡ್ ವ್ಲಾಗಿಗೆ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ ಬಂದು ನಮ್ಮ ಮುಹೂರ್ತದ ವ್ಲಾಗ್ ಆಗಿರುತ್ತೆ ಅಂತ ನಾನು ಹೇಳಿದೆ. ಸೊ ನಾನು ಬೆಳಗ್ಗೆ ಒಂದು ವ್ಲಾಗ್ ಹಾಕಿದೆ. ಇದನ್ನ ಯಾಕೆ ಹಾಕಿದ್ದೀನಿ ಅಂದರೆ ಡಿಲೇ ಆಗಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹಾಕ್ತಾಯಿದ್ದೀನಿ. ನಿನ್ನೆ ಸ್ಟಾರ್ಟಿಂಗ್ ಪೂಜೆದೆಲ್ಲ ತೋರಿಸಿದೆ. ಇಲ್ಲಿಂದ ನಿಮ್ಗೆ ಆ್ಯಕ್ಚುಯಲ್ ಮುಹೂರ್ತದ ಶಾಸ್ತ್ರಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಅದು ಕೂಡ ಹೌದು, ಬಟ್ ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಆಲ್ರೆಡಿ ಹಾರ ಎಕ್ಸ್ಚೇಂಜ್ ಎಲ್ಲ ಆಗ್ತಾಯಿದೆ. ನಮ್ಮದು ಕೂತು ಮಾಡಿದ್ದಂತೆ ಎಲ್ಲ ಶಾಸ್ತ್ರ ಮುಗೀತು. ಈ ವಿಡಿಯೋನ ದಯವಿಟ್ಟು ಕಂಟಿನ್ಯೂಸ್ ಆಗಿ ನೋಡಿ. ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಂದೂ ಇನ್ ಡೀಟೇಲ್ ಆಗಿ ನಿಮಗೆ ತೋರಿಸ್ತಾ ಬಂದಿದ್ದೀನಿ ಈ ವಿಡಿಯೋದಲ್ಲಿ. ಜಸ್ಟ್ ಬಿಕಾಸ್ ನೀವು ಯಾರೂ ಆ ಜಾಗದಲ್ಲಿ ಇರಲಿಲ್ಲಲ್ಲ, ಸೊ ನನಗೆ ನಿಮ್ಮೆಲ್ಲರೂ ಕರೆಯೋ ಶಕ್ತಿ ಆವಾಗ ಅಲ್ಲಿಗೆ ಇರಲಿಲ್ಲ. ಸೊ ಇಲ್ಲಾದರೂ ನನ್ನ ಮದುವೆದು ಪ್ರತಿ ಶಾಸ್ತ್ರನೂ ಪ್ರತಿ ಮೂಮೆಂಟ್ನೂ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇಲ್ಲ ನನ್ನ ಅಪ್ಪ, ಅಮ್ಮ, ಮಾವ, ಅತ್ತೆ, ನನ್ನ ತಮ್ಮ, ನನ್ನ ತಂಗಿ ಪ್ರೀತು ಮತ್ತು ಅಣ್ಣ ಪವನಣ್ಣ ಎಲ್ಲರೂ ಬಂದಿದ್ದರು. ಅವರಂತೂ ಫ್ಯಾಮಿಲಿ ಥರನೇ. ನನಗೆ 2 ದಿನ ಮುಂಚೆ, ಒಂದು ದಿನ ಮುಂಚೆನೇ ಬಂದು ನಮ್ಮ ಮನೇಲಿ ಸ್ಟೇ ಆಗಿ ನಮ್ಮ ಜೊತೆನೇ ಜರ್ನಿ ಮಾಡಿ ಮದುವೆ ಮನೆಗೂ ಬಂದು ಮದುವೆ ಎಲ್ಲ ಮುಗಿಸ್ಕೊಟ್ಟು ನಂತರ ಹೊರಟರು. ನನ್ನ ಮದುವೆಗೆ ಯಾರ್ಯಾರು ತುಂಬ ರಿಸ್ಕ್ ತೊಗೊಂಡು ಬಂದಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಸ್ಪೆಷಲ್ ಥ್ಯಾಂಕ್ಸ್ ಟು ನನ್ನ ಫ್ರೆಂಡ್ ಲಕ್ಷ್ಮೀಶ್ ಅಂತ. ಒಂದು ಫೋಟೋ ಇಲ್ಲೆಲ್ಲೂ ಇಲ್ಲ, ನನ್ನ ಫೋನಲ್ಲಿ ನಾನು ನೋಡಿದಾಗ ಸಿಗಲಿಲ್ಲ. ನಾನು ಅದನ್ನು ಅಪ್ಕಮಿಂಗ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಅವನು ಅಷ್ಟೇನೆ, ಅವನು ಮತ್ತು ಅಭಿಲಾಷ್ ನನ್ನ ಬೆಸ್ಟೆಸ್ಟ್ ಫ್ರೆಂಡ್ಸ್. ಅವರಿಬ್ಬರು ಪಾಪ ಸುಮಾರು ಜನನ ಕರೆದಿದ್ದೆ, ಬಟ್ ಅವರಿಬ್ಬರೇ ನನ್ನ ಫ್ರೆಂಡ್ಸ್ ಅಂತ ಬಂದಿದ್ದು. ಅಷ್ಟು ದೂರದಿಂದ ಬ್ಯಾಂಗ್ಳೂರಿಂದ ಜಸ್ಟ್ ಬಂದು ವೆಡ್ಡಿಂಗ್ ಅಟೆಂಡ್ ಮಾಡಿ ಹಾಗೆ ಹೊರಟೋದ್ರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ರಿಗೂ. ಆ್ಯಂಡ್ ನೋಡಿ ಈ ವಿಡಿಯೋನ ಕೊನೆವರೆಗೂ. ನನ್ನ ಜೀವನದ ಅತಿ ಮುಖ್ಯವಾದಂತಹ ಮೂಮೆಂಟ್, ನಮ್ಮಿಬ್ಬರ ಜೀವನದ ಮುಖ್ಯವಾದಂಥ ಮೂಮೆಂಟ್ ಇಲ್ಲಿ ಕ್ಯಾಪ್ಚರ್ ಆಗಿದೆ. ಈ ವಿಡಿಯೋ ಎಷ್ಟು ವರ್ಷಗಳಾದರೂ ಹೀಗೇ ಇರುತ್ತೆ. ಮೂಮೆಂಟ್ಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿರೋದಕ್ಕೆ ತುಂಬಾ ಖುಷಿ ಇದೆ. ಸೊ ನೀವು ನೋಡಿ ನಮ್ಮ ಮದುವೆ ಹೇಗಾಯ್ತು ಅಂತ ಎಂಜಾಯ್ ಮಾಡಿ. ಆ್ಯಂಡ್ ಆಲ್ಸೋ ಇದ್ರ ಕೊನೆಗೆ ಅಂದರೆ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಬಂದು ರಿಸೆಪ್ಷನ್ ಆಗುತ್ತೆ. ಮದುವೆ ಎಷ್ಟು ಸಿಂಪಲ್ ಆಗಾದರೂ ರಿಸೆಪ್ಷನ್ ಎಷ್ಟು ಚೆನ್ನಾಗಾಯಿತು ಅಂತ ನೀವು ಕುತೂಹಲದಿಂದ ಕಾಯಲೇಬೇಕು. ದಯವಿಟ್ಟು ಆ ವಿಡಿಯೋನು ಮಿಸ್ ಮಾಡದೆ ಕಾದು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ನನಗೆ ದಾರೆ ಉಯ್ಕೊಡೋ ಶಾಸ್ತ್ರನ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆಯವರು ಮಾಡ್ತಾರೆ, ಆಮೇಲೆ ನನ್ನ ತಂದೆ ತಾಯಿನೂ ಮಾಡ್ತಾರೆ. ನೋಡಿ.
ದ ಟೈಮ್ ಹ್ಯಾಸ್ ಕೇಮ್ ನಾವು. ಇವಾಗ ನಿತಿನ್ ಅವರು ನನಗೆ ಮಾಂಗಲ್ಯ ಸೂತ್ರ ಕಟ್ಟುವಂಥ ಟೈಮ್ ಬಂತು. ನನಗಂತೂ ತುಂಬ ಎಮೋಷ್ನಲ್ ಆಗ್ತಾಯಿದೆ, ಭಯ ಆಗ್ತಾಯಿತ್ತು. ಬಟ್ ಸ್ಟಿಲ್ ಖುಷಿ ಯಾರಿಗೂ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಹಿಂದೆ ಇರೋರು ನಿತಿನ್ ಅವ್ರದ್ದು ಆಂಟಿ, ಅವರೆಲ್ಲರಿಗೂ ಕುತ್ತಿಗೆಗೆ ಮಾಂಗಲ್ಯ ಸೂತ್ರ, ನಾನು ಹಾಕ್ಕೊಳ್ಳೋಂಥ ಮಾಂಗಲ್ಯ ಸೂತ್ರನ ಎಲ್ಲ ಮುತ್ತೈದೆಯರಿಗೂ ಅವ್ರ ಮಾಂಗಲ್ಯಕ್ಕೆ ಸೇರಿಸಿ ಕೊಡ್ತಾಯಿದ್ದಾರೆ. ನಮ್ಮ ಸೈಡ್ ಆಶೀರ್ವಾದ ಮಾಡೋ ರೀತಿ ಅದು. ಸೊ ಹಿಯರ್ ಕಮ್ಸ್ ದ ಬೆಸ್ಟ್ ಮೂಮೆಂಟ್. ಮೇಡಮ್ ಕರಿಮೇಡಿ ಬಿಟ್ಬೇಡಿ. ಸುಮಾರು ಕ್ಲಿಪ್ಪಿಂಗ್ಸ್ ಇಲ್ಲಿ ಕಲೆಕ್ಟ್ ಆಗಿಲ್ಲ. ಇದಾದಮೇಲೆ ಸುಮಾರು ಶಾಸ್ತ್ರಗಳದ್ದಾಗಲಿ ಅಥವಾ ಅವ್ರನ್ನ ಕರ್ಕೊಂಡೋಗೋದು ಪ್ರತಿಯೊಂದು ಯಾವುದೂ ಇಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಬಿಕಾಸ್ ಎಲ್ಲರೂ ಬ್ಯುಸಿ ಇದ್ದರು, ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದನ್ನು ನನಗೆ ಈ ಕ್ಲಿಪ್ಪಿಂಗ್ಸ್ ಮಾಡಿಕೊಟ್ಟಿರೋದೇ ದೊಡ್ಡದು ಅಂತ ಅನ್ನಿಸ್ಬಿಡ್ತು ನನಗೆ. ಆ್ಯಂಡ್ ಫೈನಲಿ ಮದುವೆ ಆಗೋಯಿತು. ಎಷ್ಟು ದಿನದ ಕನಸು, ಎಷ್ಟು ಹೊಡೆದಾಟ ಬಡ್ದಾಟ, ಎಷ್ಟು ಫೈಟ್ ಮಾಡಿದ್ದೀವಿ ನಾವು. ಇದು ನಮ್ಮಿಬ್ಬರು ಪ್ರೀತಿಗೆ ಕೊಟ್ಟಂತಹ ರೆಸ್ಪೆಕ್ಟ್, ಹಾಗೆ ನಮ್ಮ ಪೇರೆಂಟ್ಸಿಗೆ ಕೊಟ್ಟಂತಹ ಬಹುದೊಡ್ಡ ರೆಸ್ಪೆಕ್ಟ್ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಯಾಕಂದರೆ ಈಗಿನ ಸಿಚುಯೇಷನ್, ಈಗಿನ ಜನ್ರೇಷನಲ್ಲಿ ಯಾರೂ ಸಹ ಪ್ರೀತಿ ಮಾಡದೇ ಇರಲ್ಲ. ಪ್ರತಿಯೊಬ್ಬರು ಮಾಡ್ತಾರೆ, ಬಟ್ ಪ್ರತಿಯೊಬ್ಬರು ಮದುವೆ ಆಗೋಕ್ಕಾಗಲ್ಲ. ಅದು ಅಲ್ಲದೆ ಮದುವೆ ಆಗೋರು ಎಲ್ಲರೂ ಪೇರೆಂಟ್ಸ್ನ ಒಪ್ಪಿಸಿ ಆಗುವಂಥದ್ದು ತುಂಬಾ ಕಡಿಮೆ. ಸೊ ಆ ಪ್ರೌಡ್ ಫೀಲಿಂಗ್ ನಮಗಿದೆ. ನಾವು ನನ್ನ ತಂದೆ ತಾಯಿನ, ಎರಡೂ ಮನೆಯಲ್ಲಿ ಇಡೀ ಕುಟುಂಬನ, ಬರೀ ತಂದೆ ತಾಯಿ ಅಲ್ದಲೆ ಇಡೀ ಕುಟುಂಬನ ಒಂದು ಜೋಡಿಸಿ ಎಲ್ಲರನ್ನೂ ಒಪ್ಪಿಸಿ ಅವ್ರು ಸರಿ ಇದ್ದಾರೋ ಇಲ್ವೋ ಅಂತ ಅವರು ಲೆಕ್ಕಾಚಾರ ಮಾಡಿ, ಸುಮ್ಮನೆ ನಾವು ಇಷ್ಟಪಟ್ಟಿದ್ದೀವಿ ಮದುವೆ ಮಾಡಿಕೊಡಿ ಅಂದಿದ ತಕ್ಷಣ ಎರಡೂ ಮನೇಲಿ ಮಾಡಲಿಲ್ಲ. ಹುಡುಗಿ ಸರಿಗಿದ್ದಾರಾ, ಅವ್ರು ಹೇಗಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ಅವ್ರ ಕಡೆಯವರು ತಿಳ್ಕೊಂಡ್ರು. ಹುಡುಗ ಕರೆಕ್ಟಾಗಿದ್ದಾನೆ, ಏನು ಕೆಲಸ ಇದೆ, ಏನು ಅವ್ನ ಬ್ಯಾಕ್ಗ್ರೌಂಡ್, ನಮ್ಮ ಮನೆಯವ್ರೂ ತಿಳ್ಕೊಂಡ್ರು. ಎಲ್ಲ ತಿಳ್ಕೊಂಡು ಲೆಕ್ಕಾಚಾರ ಮಾಡಿ ನಮ್ಮಿಬ್ಬರು ಡಿಸಿಷನ್ ಕರೆಕ್ಟಾಗಿದೆ ಅಂತ ಅವ್ರಿಗೆ ಅನಿಸ್ತು. ಸೊ ಆಮೇಲೆ ಮದುವೆ ಮಾತೆಲ್ಲ ಆಯಿತು. ಎಲ್ಲರೂ ಖುಷಿಯಿಂದ ಎಲ್ಲದನ್ನು ಮಾಡ್ಕೊಂಡು ಕೊಟ್ಟರು. ಎರಡು ಕುಟುಂಬದವರು ಅಡ್ಜಸ್ಟ್ ಮಾಡಿಕೊಂಡು ಹೇಗೆ ಯಾವುದ್ಯಾವುದನ್ನು ಮಾಡಬೇಕು ಅನ್ನೋದನ್ನು ಇಬ್ಬರು ಮಾತಾಡಿಕೊಂಡು ಮಾಡಿದ್ರು. ಕೆಲವೊಬ್ರಿಗೆ ಇರುತ್ತೆ, ನಮ್ಮ ಶಾಸ್ತ್ರ ನಡಿಬೇಕು, ನಿಮ್ಮ ನಡಿಬಾರ್ದು ನಮ್ಮ ನಡಿಬೇಕು, ಆ ಥರ ಎಲ್ಲ. ಬಟ್ ನಮ್ಮ ಕುಟುಂಬದಲ್ಲಿ ಇಬ್ಬರು ಆ ಥರ ಯಾವುದೇ ರೀತಿ ಇದಾಗಲಿಲ್ಲ. ಎಲ್ಲರೂ ಸರಿ ಆಯಿತು, ಎರಡು ಮಕ್ಕಳು ಚೆನ್ನಾಗಿದ್ರೆ ಸಾಕು, ಯಾವುದೋ ಒಂಥರ ಆಗಲಿ ಅಂತ ಹೇಳಿ ಮಾತಾಡಿಕೊಂಡು ಮಾಡಿರೋ ಅಂಥದ್ದು. ತುಂಬಾ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಅಶ್ವಿನಿ ನಕ್ಷತ್ರ ತೋರಿಸ್ತಾಯಿದ್ರು, ಅದೂ ಕ್ಯಾಪ್ಚರ್ ಆಗಲಿಲ್ಲ. ಅದು ನನಗೆ ಬೇಜಾರಾಯಿತು. ನಾನು ಎಲ್ರಿಗೂ ಹೇಳೋದಿಷ್ಟೇನೆ, ದಯವಿಟ್ಟು ನಿಮ್ಮ ಪೇರೆಂಟ್ಸ್ಗೆ ಹರ್ಟ್ ಮಾಡಬೇಡಿ, ನಿಮ್ಮ ಪ್ರೀತಿಗೂ ಹರ್ಟ್ ಮಾಡಬೇಡಿ. ನಿಮ್ಮ ಚಾಯ್ಸ್ ಕರೆಕ್ಟಾಗಿರಲಿ ಯಾವಾಗ್ಲೂ. ಯಾಕಂದರೆ ಅದು ನಾಳೆ ದಿನ ನಿಮ್ಮ ಲೈಫು. ಸೊ ಇವತ್ತೇ ಎಡವಿದ್ರೆ ನಿಮ್ಮ ಜೀವನದಲ್ಲಿ ನಾಳೆ ದಿನನ ಕಂಪ್ಲೀಟಾಗಿ ಹಾಳು ಮಾಡ್ಕೊಬೇಕಾಗತ್ತೆ. ಸೊ ಯೋಚನೆ ಮಾಡಿ ಪ್ರೀತಿ ಎಂಬ ಒಂದು ಬ್ಯೂಟಿಫುಲ್ ಥಿಂಗಿಗೆ ಮರ್ಯಾದೆ ಕೊಟ್ಟು ನಿಮ್ಮ ಪೇರೆಂಟ್ಸ್ಗೂ ಮರ್ಯಾದೆ ಕೊಡಿ ಅಂತ ಹೇಳ್ತೀನಿ. ಆ್ಯಂಡ್ ನಮಗೆಲ್ರಿಗೂ ಖುಷಿ ಆಯಿತು. ಇದಾದ ಮೇಲೆ ಒಳಗಡೆ ಕರ್ಕೊಂಡೋಗಿ ನಮ್ಮನ್ನು ಫೋಟೋ ಸೆಷನ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನಿತಿನ್ ಅವ್ರ ಕಡೆ ಅವ್ರದ್ದನ್ನ ಸೀರೆ ಕೊಟ್ಟು ಉಡಿಸಿ ಇಬ್ರಿಗೂ ಡ್ರೆಸ್ ಚೇಂಜ್ ಆಗೋಗಿತ್ತು. ಆ್ಯಂಡ್ ದ ಮೋಸ್ಟ್ ಅವೈಟೆಡ್ ಸರ್ಪ್ರೈಸಿಂಗ್ ಮೂಮೆಂಟ್ ಅಂತ ಅಂದರೆ ಸ್ವಾತಿ ಅಕ್ಕ ಮತ್ತು ಸುನಿಯಣ್ಣ ಬಂದಿದ್ದು. ನಾನಂತೂ ಮುಹೂರ್ತ ತುಂಬ ಕೇಳ್ತಿದ್ದೆ ಎಲ್ಲಿ ಅಂತ. ಅವ್ರಿಗೆ ದರ್ಶನ ಲೇಟ್ ಆಗೋಯಿತು. ಸೊ ಹಾಗಾಗಿ ಅವ್ರು ಬರೋದು ಲೇಟ್ ಆಗೋಯಿತು. ಬಟ್ ಎಲ್ಲರೂ ಬಂದಿದ್ದರು, ಫ್ಯಾಮಿಲಿ ಎಲ್ಲರೂ ಲಾಸ್ಟಲ್ಲಿ ಬಂದು ಫೋಟೋ ತಗೊಂಡೋದ್ರು. ಸಖತ್ ಖುಷಿ ಆಯಿತು. ರಘು ಅಣ್ಣನೂ ಅಷ್ಟೇ ಬಂದಿದ್ದರು. ಎಲ್ಲ ಕೆಳಗಿಂದ ಬನ್ನಿ, ಕೆಳಗಿನ ಲೈನ್ ಮಾಡಿ. ಅಮ್ಮ ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ ಅಮ್ಮ, ಒಂಚೂರು ಮುಂದೆ ಬನ್ನಿ. ಮುಂದೆ ಬನ್ನಿ ಮಗ.
ಮುಂದೆ ಬನ್ನಿ, ಯಾವ್ದವ್ರು ಕೆಳಗೆ ಹೋಗಿ ಮುಂದೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಒಂದು ನೆಗಡಿ ಆದವ್ರು ಕೆಳಗೆ ಬನ್ನಿ. ಸ್ಮೈಲ್ ಮಾಡಿ, ಸ್ಮೈಲ್ ಮಾಡಿ, ಸ್ಮೈಲ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸ್ಮೈಲ್ ಮಾಡಿ. ಈಚೆ ಬರಬೇಡಿ, ಆಚೆ ಹೋಗಿ. ಇಲ್ಲೋಡಿ, ಇಲ್ಲೋಡಿ, ಇಲ್ಲೋಡಿ ಸರ್. ಅಲ್ಲೇ ಕೆಳಗೋಗಿ, ಅಲ್ಲೇ ಹಿಂದೋಗಿ, ಹಿಂದೋಗಿ ಸರ್. ಆ ಕಡೆ ನೋಡಿ, ನೋಡಿ ಸರ್, ಆ ಕಡೆ ಹೋಗಿ ಸರ್. ಮೇಡಮ್ ಎಲ್ಲ ನೋಡಿ, ಅಲ್ಲೇ ಕೆಳಗೆ ಹೋಗಿ. ಇಲ್ಲೋಡಿ ಸರ್, ಇಲ್ಲೋಡಿ, ಇಲ್ಲೋಡಿ. ಇಲ್ಲೋಡಿ, ಅಜ್ಜಿ ನೋಡಿ, ಇಲ್ಲೋಡಿ, ಇಲ್ಲೋಡಿ, ಇಲ್ಲೋಡಿ ಸರ್, ಅಜ್ಜಿ ಅಜ್ಜಿ ಸರ್, ಸರ್. ಎಸ್ ನಿಧಾನ ಮಾಡಿ, ಆರಾಮ ಮಾಡಿ, ಟೆನ್ಷನ್ ಆಗಬೇಡಿ. ಇಲ್ಲಿ ಬೇರೆ ಬೇರೆ ಮಾಡಬೇಡಿ.
ಅಮ್ಮ ಬಿಡ ವಸಂತತೆ ಕೊಡು ಅಮ್ಮ ವಸಂತತೆ ನೀನು ಈಚ್ ಬಾ ಅವ್ರು ಹಾಕ್ರ ನೀವು ಮುಂದೆ ಬನ್ನಿ ಮಗ ರಂಜಾರಿಗೆ ತಕ್ಕಟ್ಟಿಗೆ ಹಾರ್ದಿಕ ಸುಸ್ವಾಗತ. ವೆಲ್ಕಮ್ ಸರ್. ತಕ್ಕಟ್ಟಿಗೆ ಹಾರ್ದಿಕ ಸುಸ್ವಾಗತ. ತಕ್ಕಂತಿಲ್ಲ ಆಚೆ ತಕ್ಕವರ ರಂಜು ರಂಜು ಇಲ್ಲೇ हस्तद्वयेन कमले धारयन्तीं कुलीनया हारमूलरसयुक्तां लक्ष्मीं देवीं विचन्द्रये श्रीद्वारलक्ष्मीं भाग्यात्मिकां भागात्मिकां सूर्यात्मिकां प्रजापत्यात्मिकां द्वारलक्ष्मीम् आवाहयामि स्थापयामि पूजयामि आं ह्रीं निरलवशरणः प्राणः जीवितरामेन्द्रियाणि मामनस्तिष्ठुश्रोत्रघ्राण प्राणाः देवागत्य सुगन्धिरं तिष्ठन्तु स्वाहा अस्यै प्राणाः प्रतिष्ठन्तु अस्मै प्राणाः क्षरं भुजा अस्यै देवत्वमत्यादि मामहेन्द्रगच्छना सशक्तिके साङ्गे सायुधे सवाहने सुप्रीमाने सर्वालङ्कारभुजने भगवती द्वारलक्ष्मी अत्रैवागच्छागच्छामि ओम् आवाहयामि आवाहिता भव संस्थापिता भव संहिता भव संनिरुद्धा भव सम्मुखा भव अवमुख्यता भव अमृतकृता भव व्याप्ता भव क्षमस्व मूರು ಸಾರಿ ನೀರು ಬಿಡಿ ಸೌಂದರ್ಯ ನೀರು ಹೊರಗಿಂದ ಸೌಂದರ್ಯ ನೀರು ದಿವಾರ್ಘ್ಯಂ ಸಮರ್ಪಯಾಮಿ ಧ್ಯಾನಾದ್ವಿಪಚಾರ ಪೂಜಾಂಗರಿಷ್ಣೆ वंदे लक्ष्मीं वरशोमयीं शुद्धयामोदनाभां तेजो रूपां ಗಂಡ ಅಯ್ಯ
ಒಳಗೆ ಅಕ್ಕಿಯಲ್ಲಿ ಗೋರ್ಬೇಕು, ಅಕ್ಕಿ ಗೋರಿ ದೇವರ ಎದುರಿಟ್ಟು ನಮಸ್ಕಾರ ಮಾಡಿ ಇಬ್ರು. ಇಲ್ಲಿ ಹತ್ತು ಮಾಡಿ ಒಂದು ಬಟ್ಟೆ ಹಾಕಬೇಕಲ್ಲ, ಬಟ್ಟೆ ಹಾಕಿ ದೊಡ್ಡ ಮನೆ ತಗೊಂಡು ಬನ್ನಿ, ದೊಡ್ಡ ಮನೆ ಬಟ್ಟೆ ಹಾಕಿ. ಆ್ಯಂಡ್ ಇಲ್ಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆದಮೇಲೆ ಮನೆ ಒಳಗಡೆ ಕೆಲವೊಂದು ಅವ್ರದ್ದು ಪೂಜೆ ಪುನಸ್ಕಾರ ಎಲ್ಲ ಮಾಡಿಸ್ತಾಯಿದ್ರು. ನಿತಿನ್ ಅವ್ರಿಗೆ ಫಸ್ಟ್ ಟೈಮ್ ನಾನು ಕಾಲು ತೊಳೆಯೋ ಶಾಸ್ತ್ರ ಎಲ್ಲ ಇತ್ತು. ಮನೆ ತುಂಬಿಸ್ಕೊಂಡಾದ್ಮೇಲೆ ಅದನ್ನೆಲ್ಲ ಮಾಡಿಸ್ತಾಯಿದ್ರು. ಆ್ಯಂಡ್ ಆಲ್ಸೋ ಸ್ವಾತಿ ಅಕ್ಕವರು ಮದುವೆಗೆ ಲೇಟಾಗಿ ಬಂದ್ರು ಮತ್ತೆ ಅವ್ರ ರೂಮೆಲ್ಲ ಚೆಕ್ಔಟ್ ಆಗಿ ನಮ್ಮ ಮನೆಗೂ ಕೂಡ ಬಂದಿದ್ದರು. ವೀರ್, ಅಕ್ಕ, ಅಣ್ಣ, ಆಂಟಿ, ಅಂಕಲ್ ಎಲ್ಲರೂ ಬಂದು ಹೋದರು. ನಮ್ಮ ಕಸಿನ್ಸ್ ಎಲ್ಲರೂ ಕೂಡ ಇದ್ದರು ಅಲ್ಲಿ. ಆ್ಯಂಡ್ ಎಲ್ಲ ಪೂಜೆ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ನಾವು ಎಲ್ಲರೂ ಅವ್ರವ್ರ ಕೆಲಸದಲ್ಲೆಲ್ಲ ಬ್ಯುಸಿ ಆಗೋದ್ರು. ಅದಾದಮೇಲೆ ಯಾವುದೇ ರೀತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಂತ ಇಂಟ್ರೆಸ್ಟಿಂಗ್ ಎಲ್ಲ ಏನಿರಲಿಲ್ಲ. ಸೊ ಇಲ್ಲಿ ಅವ್ರು ಹೇಳ್ದಂಗೆ ಎಲ್ಲ ಪೂಜೆನೂ ಕ್ಲೀನಾಗೆ ಮಾಡಿಸ್ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ವಿಡಿಯೋ ಉದ್ದಾದರೂ ಪರವಾಗಿಲ್ಲ, ಪ್ರತಿಯೊಂದೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದ್ಬಿಟ್ಟು ಎಲ್ಲ ಮೂಮೆಂಟ್ನೂ ಹೇಳಿ ಕ್ಯಾಪ್ಚರ್ ಮಾಡಿಸಿದ್ದೆ. ಆ್ಯಂಡ್ ನೀವು ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಸೊ ಹೀಗಿತ್ತು ನನ್ನ ಮದುವೆಯ ಪೂಜೆ. ಎಲ್ಲದೂ ತುಂಬ ಚೆನ್ನಾಗಾಯಿತು. ವೆಲ್ಕಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಹಳುಬ್ಳೆ ಆಗಿರ್ಬೋದು ಮನೆಗೆ 3 ಇಯರ್ಸಿಂದ ಎಲ್ಲರೂ ಕ್ಲೋಸ್ ಆಗಿ ನನ್ನ ಜೊತೆ ಇದ್ದಾರೆ ಫ್ಯಾಮಿಲಿಯಲ್ಲಿ. ಬಟ್ ಸ್ಟಿಲ್ ಹೊಸ ಹುಡುಗಿನ ಹೇಗೆ ವೆಲ್ಕಮ್ ಮಾಡ್ತಾರೆ ಎಲ್ಲರೂ ಪ್ರೀತಿಯಿಂದ. ನನ್ನ 3 ಅತ್ತೆಯರು, ಮಾವಂದಿರು, ನನ್ನ ಭಾವಂದಿರು ಎಲ್ಲರೂ ಅಷ್ಟೇ, ಅಕ್ಕ, ಅಣ್ಣ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ನನಗೆ ವೆಲ್ಕಮ್ ಮಾಡಿದ್ರು. ನನಗಂತೂ ಸಖತ್ ಖುಷಿ ಆಯಿತು. ಈ ಥರ ಫ್ಯಾಮಿಲಿ ಸಿಗೋಕ್ಕೆ ನಾನು ಪುಣ್ಯ ಮಾಡಿದೆ ಅಂತ ಅಂದರೆ ಸುಳ್ಳಾಗಲ್ಲ. ಆ್ಯಂಡ್ ಇನ್ನೂ ನನ್ನ ವಾಯ್ಸ್ ಸರಿ ಹೋಗಿಲ್ಲ, ಬಟ್ ಸ್ಟಿಲ್ ಅದರಲ್ಲೇ ನಾನು ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮದು ಕಂಕಣನ ರಿಮೂವ್ ಮಾಡಿಸ್ತಾರೆ. ಹಾಗೆ ಅವ್ರ ಕೈಗೆ ಒಂದು ಕೋಲ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಅಡಿಕೆ ಹಾಕಿದ್ದು ಅದೆಲ್ಲ ಫುಲ್ ಕ್ಲಿಯರಾಗಿ ಮಾಡಿಸಿದ್ರು. ನನಗಂತೂ ಆ ಭಟ್ರು ತುಂಬ ಇಷ್ಟ ಆದರು. ಎಷ್ಟು ಪೇಷನ್ಸಿಂದ ಪ್ರತಿಯೊಂದೂ ಕ್ಲೀನಾಗಿ ವೆಯ್ಟ್ ಮಾಡಿ ಮಾಡಿಸ್ಕೊಟ್ರು. ಸಖತ್ ಖುಷಿ ಆಯಿತು ನಮಗಂತೂ. ನೀವು ಇದೇ ಥರ ಯಾವುದಾದ್ರೂ ಮೂಮೆಂಟ್ಸ್ ಎಲ್ಲ ಇದ್ದರೆ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳಿ. ನಾನು ಹೇಳೋದೇನೆಂದರೆ ಮೆಮೊರೀಸ್ನ ನಾವು ಮತ್ತೆ ತರೋಕ್ಕಾಗಲ್ಲ. ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ಸ್ ಎಷ್ಟೇ ಫೋಟೋಸ್ ವೀಡಿಯೋಸ್ ಇದ್ರೂ ಅವ್ರು ಅಲ್ದಲೇ ಇರೋವಂಥ ಟೈಮಲ್ಲಿ ಆಗೋವಂಥ ಮೆಮೊರೀಸ್ ಆಗಿರಲಿ, ಆ ಮೂಮೆಂಟ್ಸ್ ಆಗಿರಲಿ ತುಂಬ ಪ್ರೆಷಿಯಸ್ ಆಗಿರುತ್ತೆ. ಸೊ ಹಾಗೆ ಇಲ್ಲೇ ಕ್ರಾಸ್ ಎಲ್ಲರೂ ಅಷ್ಟೇ. ಬಂದ್ರೆ ಹೇಳಿ ಒಂದು ಸ್ವಲ್ಪ ಆದ್ರೂ ಹೇಳಿ, ತೊಂದ್ರೆ ಇಲ್ಲ, ಹೇಳಿ. ಆಯ್ತಾ? ಹಾಗಾದ್ರೆ ಅಕ್ಷರಗಳು ಹಾಕಿ. ರೊಟ್ಟಿಗೆ ಹಾಕಿ. ಶೋಭಾನೆ ಕೊಡು ಬಂದಾರ. ಇಲ್ಲಿ ನಾನು ಈ ಮೂಮೆಂಟ್ನ ಮತ್ತೆ ಹಾಕ್ತಾ ಇದ್ದೀನಿ, ಬಿಕಾಸ್ ನನಗೆ ಅದು ಎಷ್ಟು ಸತಿ ನೋಡಿದ್ರೆ ಬೇಜಾರಾಗ್ತಾ ಇಲ್ಲ. ಸೊ ನೀವು ಕೂಡ ಇನ್ನೊಂದು ಸತಿ ನೋಡಿ ಅಂತ ಹೇಳ್ತಾ ನನ್ನ ಬ್ಯೂಟಿಫುಲ್ ಮೂಮೆಂಟ್ನ ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಬರ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಾಯ್. ಇಲ್ಲಿವರೆಗೂ ಯಾರು ನನ್ನ ವಿಡಿಯೋನ ಪೇಷನ್ಸಾಗಿ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದಕ್ಕೂ ನಿಮ್ಮ ಈ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಹೋಗಿ ಬರಲಾ. ಬಾಯ್, ಟೇಕ್ ಕೇರ್.